ಇನ್ನು ಮುಖ್ಯವಾಗಿ ಶಿವಸೇನೆ ಅಂತ ಹೇಳಿದ್ರೆ ಈ ಗಡಿ ಭಾಗದಲ್ಲಿ ಪದೇ ಪದೇ ಕುಚೇಷ್ಟೆಯನ್ನ ಮಾಡ್ತಾನೆ ಇರುತ್ತೆ. ಇದೀಗ ಹಳೆ ಖ್ಯಾತಿಯನ್ನು ಕೂಡ ಮುಂದುವರಿಸಿರುವಂಥದ್ದು. ಕರ್ನಾಟಕ ಬಸ್ಗೆ ಮಸಿಯನ್ನ ಬಳಿದಿದೆಯಂತೆ. ಹಳೆ ಖ್ಯಾತಿಯನ್ನೇ ಮುಂದುವರಿಸಿದೆ ಶಿವಸೇನೆ. ಕರ್ನಾಟಕ ಬಸ್ಗೆ ಮಸಿಯನ್ನ ಬಳಿದು ಪುಂಡಾಟವನ್ನ ಮೆರೆದಿದೆ. ಅಂಬಾರಿ ಬಸ್ಗೆ ಮಸಿ ಬಳಿದಿರುವಂತಹ ಕಾರ್ಯಕರ್ತರು ಮಹಾರಾಷ್ಟ್ರದ ಪುಣೆಯ ಸ್ವರ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದು. ಶಿವಸೇನೆ ಅಂತ ಹೇಳಿದ್ರೆ ಪದೇ ಪದೇ ಕುಚೇಷ್ಟೆಯನ್ನ ಮಾಡ್ತಾನೆ ಇರುತ್ತೆ. ಈ ಗಡಿ ವಿಚಾರಕ್ಕಾಗಿರ್ಬೋದು, ಅವ್ರಿಗೆ ಒಂದು ರೀತಿಯಾಗಿ ಚಟ ಆಗಿದೆ. ನೋಡಿ, ಜೈ ಮಹಾರಾಷ್ಟ್ರ ಅಂತ ಹೇಳಿ ಬರೆದು ಅಟ್ಟಹಾಸವನ್ನ ಮೆರೆದಿರುವಂಥದ್ದು. ಶಿವಸೇನೆಯ ಕಾರ್ಯಕರ್ತರು ಕರ್ನಾಟಕದ ಬಸ್ಗಳಿಗೆ ಮಸಿಯನ್ನ ಬಳಿದಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಮಸಿಯನ್ನ ಬಳಿದಿದ್ದಾರೆ. ಜೊತೆಗೆ ಜೈ ಮಹಾರಾಷ್ಟ್ರ ಅಂತ ಬರಹ ಕೂಡ ಹಾಕಿರುವಂಥದ್ದು. ಇದು ಶಿವಸೇನೆ ಕಾರ್ಯಕರ್ತರ ಮುಚ್ಚಾಟ ಮುಂದುವರೆದಿದೆ. ಮಹಾರಾಷ್ಟ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಗಮನಿಸ್ತಾ ಇರ್ಬೋದು. ಮಹಾರಾಷ್ಟ್ರ, ಜೈ ಮಹಾರಾಷ್ಟ್ರ ಈ ರೀತಿಯಾಗಿ ಬರೆದಿರುವಂಥದ್ದು. ಜೊತೆಗೆ ಇದು ಫಸ್ಟ್ ಟೈಮ್ ಅಲ್ಲ, ಪದೇ ಪದೇ ಇದೇ ರೀತಿಯ ಘಟನೆಗಳು ಮರುಕಳಿಸ್ತಾ ಇದೆ. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರ್ತಾ ಇದ್ದಂಥ ಬಸ್ ಸಂಚಾರ ಸ್ಥಗಿತವಾಗಿದೆ. ರಾಜ್ಯಕ್ಕೆ ಮಹಾರಾಷ್ಟ್ರ ಸಾರಿಗೆ ಬಸ್ ಸಂಚಾರ ಬಂದ್ ಆಗಿದೆ. ಈ ಘಟನೆಯಿಂದಾಗಿ ಮಹಾರಾಷ್ಟ್ರ ಸಾರಿಗೆ ಸಚಿವ ಪ್ರತಾಪ್ ಸರನಾಯಿ ಆದೇಶವನ್ನು ಹೊರಡಿಸಿದ್ದಾರೆ. ಗಡಿ ಸಮಸ್ಯೆ ಇತ್ಯರ್ಥ ಆಗೋವರೆಗೂ ಸಂಚಾರ ಬಂದಂತೆ. ಮಹಾಗಡಿವರೆಗೆ ಮಾತ್ರ ಕರ್ನಾಟಕದ ಬಸ್ ಸಂಚಾರ. ಮಹಾರಾಷ್ಟ್ರದ ವಿವಿಧ ನಗರಗಳಿಗೆ ದಿನನಿತ್ಯ 90 ಬಸ್ಗಳು ಹೋಗ್ತಾ ಇತ್ತು. ಈಗ ಬಂದ್ ಆಗಿದೆ ಅನ್ನುವ ಮಾಹಿತಿ ಗೊತ್ತಾಗ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಗಡಿ ವಿಚಾರ ಇತ್ಯರ್ಥ ಆಗೋವರೆಗೂ ಕೂಡ ಸಂಚಾರ ಬಂದ್ ಅಂತ ಹೇಳಿರುವಂಥದ್ದು. ಅಂದ್ರೆ ಇಂಡೈರೆಕ್ಟ್ ಆಗಿ ಸರ್ಕಾರವೇ ಕುಮ್ಮಕ್ಕು ಕೊಡ್ತಾ ಇದೆ. ಇದು MES ಪುಂಡರು ಮಾತ್ರ ಅಲ್ಲ, ಅಲ್ಲಿರುವಂಥ ಸರ್ಕಾರವೂ ಕೂಡ ಈ ರೀತಿಯ ಕುಕೃತ್ಯಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಇಡೀ ಸರ್ಕಾರ ಶಿವಸೇನೆ ಒಂದಾಗ್ತಾ ಇರುವಂಥದ್ದು. ಬಟ್ ನಮ್ಮ ರಾಜ್ಯಕ್ಕೆ ಬಂದರೆ ಬೇರೆಯದ್ದೇ ಕಥೆ ಇರುವಂಥದ್ದು. ಬೆಳಗಾವಿಯಲ್ಲಿ ಇತ್ತೀಚೆಗೆ ನಡೆದಂಥ ಒಂದಿಷ್ಟು ಘಟನಾವಳಿಗಳನ್ನು ಗಮನಿಸಿದ್ರೆ ಅಲ್ಲಿ ಅವರೆಲ್ಲರೂ ಒಟ್ಟಾಗಿದ್ದಾರೆ. ಬಟ್ ನಮ್ಮ ರಾಜ್ಯದಲ್ಲಿ ವೋಟ್ ಬ್ಯಾಂಕಿಂಗ್ ನಡೀತಾ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಯಾವ ಕಾರಣಕ್ಕಾಗಿ ಈ ರೀತಿ ಘಟನೆ ನಡೆದಿರುವಂಥದ್ದು? ಮುಖ್ಯವಾಗಿ ಏನದು ಕಂಡೀಷನ್, ಏನು ಸಂಚಾರ ಬಂದಂತೆ ಯಾವ ರೀತಿಯಾಗಿ ಬಂದ್ ಮಾಡಿರುವಂಥದ್ದು? ಏನಂತಂದ್ರೆ, ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ತೆರಳುವಂತಹ ಬಸ್ಗಳಿಗೆ ಮಹಾರಾಷ್ಟ್ರದ ಪುಂಡರು ಅಂದ್ರೆ ಪುಂಡರೇನು ಪುಂಡಡಿಕೆ ನಡೆಸ್ತಾರೋ ಹಿನ್ನೆಲೆಯೇ ಕರ್ನಾಟಕದಿಂದ ಸಂಚರಿಸುವ ಬಸ್ಗಳನ್ನ ಕೇವಲ ಕರ್ನಾಟಕದ ಗಡಿಯೊಳಗೆ ಮಾತ್ರ ಸಂಚರಿಸುವಂತ ಏನು ಇದೀಗ ಇಲ್ಲಿ ಆದೇಶವನ್ನು ಹೊರಡಿಸಿರುವಂತದ್ದು. ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಸುಮಾರು 90ಕ್ಕಿಂತ ಹೆಚ್ಚು ಸಹ ದಿನ ಪ್ರತಿನಿತ್ಯ ಬಸ್ಗಳು ಸಂಚಾರವನ್ನ ಮಾಡ್ತಾ ಇತ್ತು. ಈ ಏನು ನಿನ್ನೆ ಮನೆ ನಡೆದಂತ ಘಟನೆ ಏನಿದೆ, ಆ ಘಟನೆ ಮುಗಿಯುವವರೆಗೂ ಮತ್ತು ಕರ್ನಾಟಕ ಮಹಾರಾಷ್ಟ್ರ ಗಡಿ ಸಮಸ್ಯೆ ಸರಿಯಾಗುವವರೆಗೂ ಸದ್ಯಕ್ಕೆ ಬಸ್ ಸಂಚಾರ ಸ್ಥಗಿತವಾಗಿರುವಂತದ್ದು. ಇದಷ್ಟಲ್ಲದೆ ಬೆಳಗಾವಿಯ ನಿಪ್ಪಾಣಿ ಗಡಿವರೆಗೆ ಮಾತ್ರ ಇಲ್ಲಿ ಬಸ್ ಸಹ ಸಂಚಾರ ಮಾಡ್ತಾ ಇರುವಂತದ್ದು. ಮಹೇಶ್, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು, ಮಹಾರಾಷ್ಟ್ರದ ಗಡಿವರೆಗೆ ಮಾತ್ರ ಕರ್ನಾಟಕದ ಬಸ್ ಸಂಚಾರವಂತೆ, ಅಲ್ಲಿವರೆಗೂ ಮಾತ್ರ ಬಸ್ ಸಂಚಾರ, ಒಳಗಡೆ ಹೋಗಂಗಿಲ್ವಂತೆ. ಇದು ಆದೇಶವನ್ನು ಹೊರಡಿಸಿರುವಂಥದ್ದು ಅಲ್ಲಿರುವಂಥ ಸಾರಿಗೆ ಸಚಿವರು. ಬಟ್ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈ ರೀತಿಯಾಗಿ ಈ ಹಿಂದೆ MES ಪುಂಡರು ಮಾತ್ರ ಈ ರೀತಿ ಕುಚೇಷ್ಟೆಯನ್ನ ಮಾಡ್ತಾ ಇದ್ರು. ಬಟ್ ಈಗ ಶಿವಸೇನೆ ಅಂದ್ರೆ ಅಲ್ಲಿನ ಸರ್ಕಾರವೇ ಈ ನಿರ್ಧಾರಕ್ಕೆ ಬಂದಿರುವಂಥದ್ದು. ಇದನ್ನ ನಮ್ಮ ಸರ್ಕಾರವು ಕೂಡ ಯಾವ ರೀತಿಯಾಗಿ ಟ್ಯಾಕಲ್ ಮಾಡುತ್ತೆ, ಯಾವ ರೀತಿಯಾಗಿ ಈ ಸಮಸ್ಯೆಯನ್ನು ಬಗೆಹರಿಸುತ್ತೆ ಅನ್ನೋದು ಕುತೂಹಲ ಇರುವಂಥದ್ದು.